ಕಂಜನ್ ಆನೆ ಮೇಲೆ ದಾಳಿ ಮಾಡಿದಂತಹ ಧನಂಜಯ ಆನೆಯ ಸ್ಥಿತಿ ಇವತ್ತು ಹೇಗಿದೆ? ಆತನ ವರ್ತನೆಯಲ್ಲಿ ಬದಲಾವಣೆಗಳೇನಾದರೂ ಕಂಡು ಬರ್ತಾ ಇದೆಯಾ? ತಾಲೀಮಿನ ಸಂದರ್ಭದ ಅಪ್ಡೇಟ್ಸ್ ಅನ್ನ ಕೂಡ ನಿಮಗೆ ಕೊಡ್ತಾ ಇದೀವಿ ನಾವೀಗ. ಇವತ್ತು ಸಹಜ ಸ್ಥಿತಿಗೆ ಬಂದ ಹಾಗಾದ್ರೆ ಧನಂಜಯ ಆನೆ ಅನ್ನೋ ಪ್ರಶ್ನೆ ಬಹುತೇಕರದ್ದು. ಧನಂಜಯನನ್ನ ಕಂಟ್ರೋಲ್ ಮಾಡಿದ ಮಾವುತನ ಧೈರ್ಯದ ಬಗ್ಗೆ ಕೂಡ ಈಗ ಎಲ್ಲ ಕಡೆ ಮೆಚ್ಚುಗೆಯ ಮಾತುಗಳನ್ನ ಆಡ್ಲಾಗ್ತಾ ಇದೆ. ಧನಂಜಯ ಆನೆ ಲಾಸ್ಟ್ 4 ವರ್ಷಗಳಿಂದ ಕೂಡ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ತಾ ಬರ್ತಾ ಇದ್ದಂತಹ ಆನೆ. ರಾತ್ರಿ ಮೈಸೂರಿನ ಅರಮನೆ ಆವರಣದಲ್ಲಿ ಗಲಾಟೆ ಮಾಡಿದಂತಹ ಧನಂಜಯ ಆನೆ ಇವನು ರಾತ್ರಿ ಏಕಾಏಕಿಯಾಗಿ ಕಂಜನ್ ಆನೆಯ ಮೇಲೆ ದಾಳಿ ಮಾಡಿದಂತನೋ ಆ ಮೇಲೆ ಕೂತಿರುವಂತಹ ಮಾವುತರ ಧೈರ್ಯದಿಂದಲೇ ಈ ಒಂದು ಘಟನೆ ಏನು ಆಗದ ರೀತಿಯಲ್ಲಿ ಕಡಿಮೆ ಆಗಿರುವಂಥದ್ದು. ಆ ಮಾವುತನ ಧೈರ್ಯದಿಂದಲೇ ಮಾವುತ ಈ ಒಂದು ಧನಂಜಯ ಆನೆಯನ್ನು ನಿಯಂತ್ರಣ ಮಾಡೋದಕ್ಕೆ ಬಹಳ ದೊಡ್ಡ ಮಟ್ಟದ ಪ್ರಯತ್ನವನ್ನು ಮಾಡ್ತಾನೆ. ಆ ಪ್ರಯತ್ನದ ಫಲವಾಗಿಯೇ ಇವತ್ತು ಏನು ಯಾವುದೇ ರೀತಿಯಂಥ ದುರ್ಘಟನೆ ಆಗದಂತಹ ರೀತಿಯಲ್ಲಿ ಆ ಒಂದು ಮಾವುತನ ಧೈರ್ಯದಿಂದಲೇ ನಿನ್ನೆ ಬಹಳ ದೊಡ್ಡ ಮಟ್ಟದ ಅನಾಹುತಗಳಾಗಬೇಕಾಗಿತ್ತು. ಆದರೆ ಧನಂಜಯನನ್ನು ನಿಯಂತ್ರಣ ಮಾಡುವಲ್ಲಿ ಆ ಒಂದು ಮಾವುತ ಬಹಳ ದೊಡ್ಡ ಮಟ್ಟದ ಧೈರ್ಯವನ್ನು ಪ್ರದರ್ಶನ ಮಾಡಿರುವಂಥದ್ದು. ನಿನ್ನೆ ಏಕಾಏಕಿಯಾಗಿ ಈ ಒಂದು ಆನೆ ಕಂಜನ್ ಆನೆಯ ಮೇಲೆ ದಾಳಿ ಮಾಡಿರುತ್ತೆ. ಆ ಸಂದರ್ಭದಲ್ಲಿ ಏನು ಧೈರ್ಯವನ್ನು ಇದು ಮಾಡ್ಕೊಳ್ಳದಲ್ಲೇ ಭಾಳ ದೊಡ್ಡ ಗಟ್ಟಿ ಧೈರ್ಯದಿಂದ ಮಾವುತ ಈ ಒಂದು ಕೆಲಸವನ್ನು ಮಾಡಿದ್ದಾನೆ. ಯಾಕಂದರೆ ಮಾವುತನ ಧೈರ್ಯನೇ ಭಾಳ ದೊಡ್ಡದು. ಮಾವುತ ಏನಾದರೂ ಈ ಒಂದು ಧೈರ್ಯವನ್ನು ಪ್ರದರ್ಶನವನ್ನು ಮಾಡದೇ ಇದ್ದಿದ್ರೆ ನಿಜಕ್ಕೂ ಕೂಡ ಧನಂಜಯ ಆನೆಯ ಆರ್ಭಟ ಇನ್ನೂ ಕೂಡ ಹೆಚ್ಚಾಗ್ತಾ ಇತ್ತು. ಕಂಜನ್ ಆನೆಯು ಕೂಡ ಇನ್ನೂ ದಿಕ್ಕುಪಾಲಾಗಿ ಓಡುವಂತಹ ಕೆಲಸ ಆಗ್ಬಿಡ್ತಾ ಇತ್ತು. ಸದ್ಯಕ್ಕೆ ಇವತ್ತು ಕೂಡ ಎಂದಿನಂತೆ ಧನಂಜಯ ಆನೆ ಇದರಲ್ಲಿ ತೊಡಗಿದ್ದಾನೆ, ತಾಲೀಮಿನಲ್ಲಿ ತೊಡಗಿದ್ದಾನೆ. ಈಗ ಆರಾಮಾಗಿದ್ದಾನೆ ಧನಂಜಯ? ಓಕೆ, ಈಗ ಧನಂಜಯ ಆನೆ ಆರಾಮಾಗಿದ್ದಾನೆ. ಎಂದಿನಂತೆ ಈಗ ತಾಲೀಮಿನಲ್ಲೂ ಕೂಡ ತೊಡಗಿದ್ದಾನೆ. ಕ್ಯಾಮ್ರಾ ಪರ್ಸನ್ ನಿತಿನ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.